ಬಾಗೇಪಲ್ಲಿ ತಾಲೂಕು ಆಚೇಪಲ್ಲಿ ಗ್ರಾಮದ ಕೆರೆಗೆ ಬೆಂಗಳೂರು ಹೆಬ್ಬಾಳ ಕೆರೆಯಿಂದ 2 ಹಂತದಲ್ಲಿ ಶುದ್ಧೀಕರಿಸಿದ ನೀರನ್ನು ಮಿತೇಮರಿ ಹೋಬಳಿ 24 ಕೆರೆಗಳಿಗೆ ನೀರನ್ನು ಬಿಡಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಮಂತ್ರಿಗಳಾದ ಸಣ್ಣ ನೀರಾವರಿ ಸಚಿವರು ಎನ್ಎಸ್ ಬೋಸ್ ರಾಜ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಂಸಿ ಸುಧಾಕರ್ ರೆಡ್ಡಿ, ಬಾಗೇಪಲ್ಲಿ ತಾಲೂಕು ಶಾಸಕರು ಎಸ್ಎನ್ ಸುಬ್ಬಾರೆಡ್ಡಿ ಅವರು ಈ ಭಾಗದ ಜನರಿಗೆ ನೀರಿನ ಸಮಸ್ಯೆ ಆಗಬಾರದು, ದೇಶದಿಂದ ಬಯಲು ಸೀಮೆಯಾದಂತಹ ಬಾಗೇಪಲ್ಲಿ ತಾಲೂಕಿಗೆ ಅಂತರ್ಜಲ ವೃದ್ಧಿಸುವ ಉದ್ದೇಶದಿಂದ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ನೀರು ಕೇವಲ ಭೂಮಿ ತಂಪು ಮಾಡುವ ಉದ್ದೇಶಕ್ಕೆ, ಕುಡಿಯುವ ಉದ್ದೇಶದಿಂದ ಅಲ್ಲ, ಅಂತರ್ಜಲ ಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಹೆಚ್ಎನ್ ವ್ಯಾಲಿ ನೀರು ಬಿಡಲಾಯಿತು. ಅದೇ ರೀತಿಯಾಗಿ ಜನಸ್ಪಂದನ ಕಾರ್ಯಕ್ರಮ ಸುಮಾರು 30,000 ಜನ ಸೇರಿ ಈ ಕಾರ್ಯಕ್ರಮವನ್ನು ಭಾರಿ ಅದ್ದೂರಿಯಾಗಿ ನೆರವೇರಿಸಿಕೊಟ್ಟರು. ಚೇಳೂರು ರಿಪೋರ್ಟರ್ ರಾಷ್ಟ್ರಧ್ವನಿ ನ್ಯೂಸ್ ನಾಗರಾಜ್ ಎನ್. ಪ್ರಯತ್ನದ ಫಲವಾಗಿ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018 ಸಾಲಿನಲ್ಲಿ 5 ವರ್ಷಗಳಲ್ಲಿ ಅವರು ಈ ಭಾಗಕ್ಕೆ ನಾವು ನೀರು ಕೊಡಲೇಬೇಕು ಅಂತಕ್ಕಂಥ ದೃಢವಾದ ಸಂಕಲ್ಪವನ್ನ ಮಾಡಿ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಈ ಭಾಗದಲ್ಲಿ ಸರ್ಕಾರ ತಾವೆಲ್ಲ ಜ್ಞಾಪಕ ಇಟ್ಬೇಕು. ಹೆಣ್ಮಕ್ಳು ಯಾಕಂದ್ರೆ ವಿಶೇಷವಾದಂತ ಕಾಳಜಿ ಇಟ್ಟಿರೋರು ನಮ್ಮ ಸರ್ಕಾರ ಹೆಣ್ಣುಮಕ್ಕಳ ಬಗ್ಗೆ. ದಯವಿಟ್ಟು ತಾವೆಲ್ಲರೂ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಮ್ಮೆಲ್ಲರಿಗೂ ತಿಳುವಳಿಕೆ ನೀಡಬೇಕು ಅನ್ನೋಂತ ನನ್ನ ಮನವಿ. ಹಾಗೆ ಇನ್ನಷ್ಟು ನಾನು ಜಾಸ್ತಿ ಹೇಳುತ್ತೆ, ಯಾಕಂದ್ರೆ ಇದು ಹೆಚ್ಚು ಕಮ್ಮಿ ಕಾಮಗಾರಿ 80 ಕೋಟಿಯಿಂದ ಸ್ಟಾರ್ಟ್ ಆಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು. ಇಂಥ ಒಂದು ಕಾಮಗಾರಿ ಆಗಿರೋ ನಮ್ಮ ಸುದೈವ ಈಗಿನ ಸರ್ಕಾರದ ಒಂದು ಪುಣ್ಯದಿಂದ ಇವತ್ತು ಇನ್ನು ಒಂದೇ ತಿಂಗಳಲ್ಲಿ ಕಂಟ್ರೋಲ್ ನಮ್ಮ 200 ಕೋಟಿ ರೂಪಾಯಿ ಡ್ಯಾಮ್ ಮಾಡಕ್ಕೆ ಟೆಂಡರ್ ಕರೆದಿದ್ದಾರೆ. 200 ಕೋಟಿ ರೂಪಾಯಿ ಡ್ಯಾಮ್ ಮಾಡ್ತಾ ಇದ್ದೀವಿ. ಚೇಳೂರು, ಪಾತ್ಪಾಲ, ಗೂಳೂರಿಗೆ ಅಲ್ಲಿಂದಲೂ ನೀರು ಹರಿಸ್ತೀವಿ. ನಿಮ್ಮ ದಯೆಯಿಂದ ಸರ್ಕಾರದ ಒಂದು ಕೃಪಾ ಕಟಾಕ್ಷದಿಂದ ಈ ಭಾಗವನ್ನು ಸಸ್ಯ ಶ್ಯಾಮಲವಾಗಿ ಮಾಡೋದು ನನ್ನ ಕರ್ತವ್ಯ. ನಾನು ಮಾಡೇ ಮಾಡ್ತೀನಿ ಅನ್ನೋ ಮಾತು ಇವತ್ತು ವೇದಿಕೆಗೆ ಹೇಳುತ್ತಾ, ಹಾಗೆ ನಮ್ಮ ಮಿನಿಸ್ಟರ್ ಅಷ್ಟೇ, ನಮ್ಮ ಉಸ್ತುವಾರಿ ಸಚಿವ ಸುಧಾಕರ್ ಅವ್ರು ನೋಡಕ್ಕೆ ಸ್ವಲ್ಪ ರಫ್ ಅಂಡ್ ಟಫ್ ಅಂತ ಕಾಣಿಸ್ತಾರೆ, ಆದ್ರೆ ಆತ್ಮೀಯತೆಯಲ್ಲಿ ನಂಬರ್ 1 ಸುಧಾಕರ್ ಅವರು. ಯಾಕಂದ್ರೆ ಏನೇ ನಾನು ಹೋಗ್ಲಿ ಒಂದು ತಮ್ಮನ ತರ ಬಾಣ ಅಂತ ಕುತ್ಕೊಂಡು ಒಂದು ನೀಟಾಗಿ ಮಾತಾಡಿ, ಏನೇ ಕೆಲಸ ಇರ್ಲಿ ನಮ್ಮ ಸರ್ಕಾರದಲ್ಲಿ ನಾವಿಬ್ಬರು ಒಟ್ಟಿಗೆ ಹೋಗಿ ಈ ಸರ್ಕಾರದಲ್ಲಿ ಈ ಜಿಲ್ಲೆಗೆ ಸಿಗುವಂತ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ನಮ್ಮ ಸುಧಾಕರ್ನಿಗೆ ಭಗವಂತ ಒಳ್ಳೆ ಇನ್ನಷ್ಟು ಅವಕಾಶಗಳು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಹಾಗೆ ನಮ್ಮ ಬೋಸರಾಜ್ ಸಾಹೇಬರು ತೆಲುಗಲ್ಲಿ ಮಾತಾಡ್ಲೆ ಮನುಷ್ಯ ಮಹಾರಾಜ್ ಏನೈತೆ ಅದು ಬೋಸರಾಜ್ ಅಂತ. ಹೇಗಂದ್ರೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು ಅವ್ರ ಆಫೀಸ್ಗೆ ಹೋಗ್ತೀನಿ, ನಿಜವಾಗ್ಲೂ ನಂಬಿ ಕೆಲವು ಮಿನಿಸ್ಟ್ರಿಗಳಿದೆ, ನಾನು ಅವ್ರ ಬಗ್ಗೆ ಹೇಳಕ್ ಹೋಗಲ್ಲ. ಅವ್ರ ಚೇಂಬರ್ಗೆ, ಆಂಟಿ ಚೇಂಬರ್ಗೆ ಹೋದ್ರೆ ಅವ್ರ ಚೇರು ಅವ್ರದೇ ಚೇರ್ ಇನ್ನೊಂದು ಪಕ್ಕದಲ್ಲಿ ಹಾಕಿದೆ. MLA ಕೂಡ ನನ್ನ ಸರಿಸಮಾನವಾಗಿ ಕುತ್ಕೋಬೇಕು ಅಂತ ದೊಡ್ಡ ಮನುಷ್ಯರವರು ನಮ್ಮ ಬೋಸರಾಜ್ ಸಾಹೇಬರು. ನಿಜವಾಗ್ಲೂ ಅವರ ಒಂದು ದಯೆಯಿಂದ ಇವತ್ತು ಈ ಭಾಗಕ್ಕೆ ನೀರು ಬರ್ತಾ ಇದೆ. ಇನ್ನೊಂದು 2ನೇ ಹಂತದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಚೇಳೂರು ತಾಲೂಕಿಗೂ ಇನ್ನಷ್ಟು ಕೆರೆಗಳಿಗೆ ನೀರು ಕೊಡಬೇಕು ಅಂತ ನಾನು ಮನವಿ ಮಾಡಿದ್ದೀನಿ. ಇವತ್ತು ಅವರು ಒಪ್ಕೊಂಡಿದ್ದಾರೆ. ಅಲ್ಲಿನ ನೀರಿನ ಪ್ರಮಾಣ ಜಾಸ್ತಿ ಆದ ತಕ್ಷಣ ಆ ಕೆಲಸ ಮಾಡಿಕೊಡ್ತೀನಿ.